ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಎರಡೂ ಕೈಗಳನ್ನು ಕಣ್ಣಿಗೊತ್ಕೊಂಡು ನಮಸ್ಕಾರ ಮಾಡಿ ಹಾಸಿಗೆಯಿಂದ ಎದ್ದು ಹೊರಗಡೆ ಹೋಗಿ ನೋಡ್ತೀನಿ. ನಮ್ಮ ಯಜಮಾನ್ರು ನನಗಿಂತ ಮುಂಚೆ ಎದ್ದು ಅಂಗಳ ತೊಳಿತಾ ಇದ್ದರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ನಾನು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ ತಿಂಡಿ ಮಾಡೋಕ್ಕೆ ಅಂತ ಹೇಳಿ. ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿನ್ನೆ ಈವ್ನಿಂಗ್ ಸಿಸ್ಟರ್ ಫೋನ್ ಮಾಡಿ, ನಾಳೆ ನಿನಗೆ ಮೆಗನ್ ಆಸ್ಪತ್ರೆಯಲ್ಲಿ ಸೆಮಿನಾರ್ ಇದೆ ಪೀಡಿಯಾಟ್ರಿಕ್ಸ್ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಅಂತ ಹೇಳಿ ಕಾಲ್ ಮಾಡಿ ಹೇಳಿದರು. ಹಾಗಾಗಿ 10:30ಗೆ ಅಲ್ಲಿ ರೀಚ್ ಆಗಬೇಕಂತ ಹೇಳಿ ಬೇಗ ಬೇಗ ತಿಂಡಿ ಮಾಡಿಬಿಟ್ಟು ರೆಡಿಯಾಗಿ ಹೋಗೋಣ ಅಂತ ಬೇಗ ಬೇಗ ತಿಂಡಿ ಮಾಡ್ತಾ ಇದ್ದೆ. ಇಂಡಕ್ಷನ್ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದು ಬಿಸಿಯಾದ ನಂತರ 1-2 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ಅದಾದ ನಂತರ ಸ್ವಲ್ಪ ಕರಿಬೇವು, 3 ಹೆಚ್ಚಿದ ಹಸಿಮೆಣಸಿನ್ಕಾಯಿ, ಹಾಗೆ 2 ಈರುಳ್ಳಿ, 1 ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಕರಿಬೇವು ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ 1 ಈರುಳ್ಳಿ ಹಾಕಿ, ಅದಾದ ನಂತರ ಹೆಚ್ಚಿದ್ದು 1 ಟೊಮೊಟೊ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕಿಟ್ಟೆ. ಈ ಕಡೆ ಆಲೂಗಡ್ಡೆ ಬೇಯಿಸಿ ಎತ್ತಿಟ್ಟಿದ್ನಲ್ಲ, ಆ ಸಿಪ್ಪೆನೆಲ್ಲ ಬಿಡಿಸೋಣ ಅಂತ ಹೇಳಿ ತಗೊಂಡೆ. ತಣ್ಣಗಾಗಲಿ ಅಂತ ಎತ್ತಿಟ್ಟಿದೆ, ಆದರೆ ಅದು ತಣ್ಣಗಾಗಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನನಗೆ ಅರ್ಜೆಂಟ್ ಇತ್ತಲ್ವ, ಹಾಗಾಗಿ ಆ ಸಿಪ್ಪೆ ಎಲ್ಲ ಬಿಡಿಸಿ ಸ್ಮ್ಯಾಶ್ ಮಾಡಿ ಟೊಮೊಟೊ ಮತ್ತು ಈರುಳ್ಳಿ ಅದು ಬೆಂದಾದ ನಂತರ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿಟ್ಟಿದ್ದು ಸ್ಮ್ಯಾಶ್ ಮಾಡಿಟ್ಟಿದ್ದನ್ನು ಆಲೂಗಡ್ಡೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಟೆ. ಈ ಕಡೆ ಇನ್ನೊಂದು ಒಲೆ ಮೇಲೆ ಹಾಲು ಕರ್ಕೊಬಂದಿದ್ರು ನಮ್ಮ ಯಜಮಾನ್ರು. ಪಾತ್ರೆ ಎಲ್ಲ ತೊಳೆದು ಹಾಲು ಕಾಯಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಡ್ಯೂಟಿಗೆ ಲೇಟ್ ಆಯ್ತು ಅಂತ ಹೇಳಿ ಹೊರಟೆ. ಹೊಸ ಬಟ್ಟೆ ಹಾಕ್ಕೊಂಡಿದ್ದು ನೋಡಿ ನನ್ನ ಮಗ ಎಲ್ಲ ಅಮ್ಮ ಊರಿಗೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡು ರೆಡಿಯಾಗಿ ಹೋಗೋ ತನಕನೂ ಅಮ್ಮ ಎಲ್ಲಿಗೆ ನಾನು ಬರ್ತೀನಿ, ನನ್ನೂ ಕರ್ಕೊಂಡೋಗು, ನಾನು ಇವತ್ತು ಅಂಗನವಾಡಿಗೆ ಹೋಗಲ್ಲ ಅಮ್ಮ ಅಂತ ಹೇಳಿ ಹಠ ಮಾಡ್ತಿದ್ದ. ಇಲ್ಲ ಮಗನೇ, ನಾನು ಡ್ಯೂಟಿಗೆ ಹೋಗ್ತಾ ಇರೋದು, ಪೇಷಂಟಿಗೆ ಸೂಜಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅವನ ಭಾಷೆಯಲ್ಲಿ ಅವನಿಗೆ ಹೇಳಿದೆ. ಸರಿ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ನನ್ನ ಜೊತೆ ಆ ಸೆಮಿನಾರಿಗೆ ಬರ್ತಾಯಿದ್ದಿದ್ದು ಮೇಡಮು ಕಾಲ್ ಮಾಡಿ, ತ್ರಿವೇಣಿ ಎಲ್ಲಿದೆಯಾ ಬೇಗ ಬಾ ಅಂತ ಹೇಳಿ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಓಕೆ ಮೇಡಮ್, ಇಲ್ಲೇ ಬರ್ತಾಯಿದ್ದೀನಿ ಅಂತ ಹೇಳಿ ಬೇಗ ಬೇಗ ಹಾಸ್ಪಿಟಲಿಗೆ ಹೋಗಿ ID ಕಾರ್ಡ್ ತೊಗೊಂಡು ಆಧಾರ್ ಕಾರ್ಡ್ ಇಟ್ಕೊಂಡು, ಈ ಟೈಮಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಏನೂ ನಡೆಯಲ್ಲ ಅಂತ ಗೊತ್ತಲ್ವ ಗೈಸ್, ಹಾಗಾಗಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಆಧಾರ್ ಕಾರ್ಡ್ ತೊಗೊಂಡು ಬಸ್ ಹತ್ಕೊಂಡು ಮೆಗನ್ ಆಸ್ಪತ್ರೆಗೆ ಹೊರಟಿದ್ದೆ. ನಾನು ಹೋಗೋಕ್ಕೂ ಮುಂಚೆನೇ ಸೆಮಿನಾರ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಹೇಳಿ ಪರ್ಮಿಷನ್ ತೊಗೊಂಡು ನಾನು ಒಳಗೆ ಹೋಗಿ ಕೂತ್ಕೊಂಡೆ. ಎಲ್ಲ ಡಾಕ್ಟರ್ಸು ಬಂದಿದ್ದಾರೆ. ಸೆಮಿನಾರ್ ಸ್ಟಾರ್ಟ್ ಆಗಿ 1 ಅವರು ಆಗಿರಲಿಲ್ಲ ಗೈಸ್. ಆಂಟಿ ಟೀ ತಂದು ಕೊಟ್ಟರು. ಟೀ ಜೊತೆಗೆ 2 ಬಿಸ್ಕೆಟು ಕೊಟ್ಟರು. ತಿಂದ್ಬಿಟ್ಟು ಸೆಮಿನಾರ್ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರೊಳಗೆ 2 o'clock ಆಗಿತ್ತು. ಅಷ್ಟರಲ್ಲಿ ಊಟ ಎಲ್ಲ ರೆಡಿ ಇತ್ತು. ಊಟ ಏನೇನು ತಂದಿದ್ರು ಅಂತೇಳಿ ತೋರಿಸ್ತೀನಿ ಬನ್ನಿ ಗಾಯ್ಸ್. ಅಕ್ಕಿ ರೊಟ್ಟಿ, ಕೋಸಂಬರಿ ಪಲ್ಯ, ಅಕ್ಕಿ ರೊಟ್ಟಿ, ಬದನೆಕಾಯಿ ಪಲ್ಯ ಅಂತ ಹೇಳಿ ಇನ್ನೂ ಸುಮಾರು ಐಟಮ್ಸ್ ಮಾಡಿದ್ರು. ಆಟೋದಾರನ ಕೇಳಿದೆ, ಮೆಗನ್ ಆಸ್ಪತ್ರೆಯಿಂದ ಬಸ್ ಸ್ಟ್ಯಾಂಡಿಗೆ ಎಷ್ಟು ತೊಗೊಳ್ತೀರಿ ಅಂತ ಕೇಳಿದೆ. ಅವರು 70 ರೂಪಾಯಿ ಅಂತ ಹೇಳಿದರು. ಅಯ್ಯೋ ದೇವರೇ, ಆ 70 ರೂಪಾಯಲ್ಲಿ ನಾನು ಊರಿಗೆ ಹೋಗಿ ಸೇರ್ತೀನಿ ಅಂತ ಹೇಳಿ ನಡ್ಕೊಂಡೆ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಹೆಂಗೂ ಹೊಟ್ಟೆ ತುಂಬ ಊಟ ಮಾಡಿದ್ನಲ್ಲ, ಸ್ವಲ್ಪ ತಿಂದಿದ್ದಾದರೂ ಕರಗಲಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಹೋದೆ ಗಾಯ್ಸ್. ಬೆಳಗ್ಗೆ ನೋಡಿದ್ರೆ ಮಳೆ ಬರೋ ಥರ ಆಗಿತ್ತು, ಮಧ್ಯಾಹ್ನ ನೋಡಿದ್ರೆ ಈಗ ಬಿಸಿಲು ಬರ್ತಾ ಇದೆ. ಅಂತೂ ಇಂತೂ ಬಸ್ ಸ್ಟ್ಯಾಂಡ್ ಬಂದು ಮುಟ್ಟಿದೆ. ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟರ್ ಆಗ್ತಿದ್ದಾಗೇ ನನ್ನ ಕಣ್ಣು ಬೈದಿದ್ದು ಸ್ಮಾರ್ಟ್ ಬಜಾರ್ ಮೇಲೆ. ಒಳಗಡೆ ಹೋಗಿ ನನ್ನ ಮಗನಿಗೆ 2-3 ಶರ್ಟ್ ತೊಗೊಂಡು ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಆಗೋ ಈಗೋ ಮಾಡಿ ಬಸ್ ಹತ್ಕೊಂಡು ಹೋಗಿ ಕೂತ್ಕೊಂಡೆ ಗಾಯ್ಸ್. ಅಂತೂ ಇಟ್ಕೊಳ್ಳೋದು. ಆಮೇಲೆ
ಕಟ್ ಮಾಡೋದು. ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಒಂದ್ ಲೈಕ್ ಮಾಡಿ ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ.